ಹೊರವಲಯದ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ವೃದ್ಧೆ ಜಯಮ್ಮ ಕೊಲೆ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆಯುತ್ತಿದೆ. ರಾಮೋಹಳ್ಳಿ ಸಮೀಪದ ತಿಮ್ಮಯ್ಯನ ಕೆರೆಯಲ್ಲಿ ಸೂಟ್ ಕೇಸ್ನೊಳಗೆ ಜಯಮ್ಮ ಅವರ ಮೃತದೇಹ ಪತ್ತೆಯಾಗಿದ್ದ ಪ್ರಕರಣದಲ್ಲಿ ಆರೋಪಿ ಗಗನ್ ಮೃತದೇಹವನ್ನು ಸ್ಕೂಟರ್ನಲ್ಲಿ ಸಾಗಿಸುತ್ತಿರುವ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿವೆ. ಜುಲೈ 15ರಂದು ಮಧ್ಯಾಹ್ನ 3:53ರ ಸುಮಾರಿಗೆ ಜಯಮ್ಮ ಅವರು ಗಗನ್ ಮನೆಗೆ ತೆರಳಿದ್ದರು. ತಮ್ಮ ಬಳಿ ಮೊಬೈಲ್ ಇಲ್ಲದ ಕಾರಣ ಮಗಳಿಗೆ ಕರೆ ಮಾಡಿಕೊಡುವಂತೆ ಗಗನ್ಗೆ ಕೇಳಿದ್ದರು. ಫೋನ್ ಕರೆ ಮಾಡಿಕೊಟ್ಟ ಬಳಿಕವೇ ಚಿನ್ನಾಭರಣ ದೋಚುವ ಉದ್ದೇಶದಿಂದ ಗಗನ್ ಕೊಲೆ ಮಾಡಲು ಸಂಚು ರೂಪಿಸಿದ್ದಾನೆ ಎಂದು ತನಿಖೆಯಲ್ಲಿ ತಿಳಿದುಬಂದಿದೆ. ಜಯಮ್ಮ ಅವರನ್ನು ಉಸಿರುಗಟ್ಟಿಸಿ ಹತ್ಯೆ ಮಾಡಿದ ಗಗನ್ ಕೇವಲ 20 ನಿಮಿಷಗಳಲ್ಲೇ ಮೃತದೇಹವನ್ನು ಪ್ಯಾಕ್ ಮಾಡಿದ್ದಾನೆ ಎನ್ನಲಾಗಿದೆ. ನಂತರ ಮೃತದೇಹವನ್ನು ಮನೆಯಲ್ಲೇ ಮಂಚದ ಕೆಳಗೆ ಇಟ್ಟು ಅದರ ಮೇಲೆಯೇ ರಾತ್ರಿ ಪೂರ್ತಿ ಮಲಗಿದ್ದ. ಮರುದಿನ ಬೆಳಗ್ಗೆ ಸುಮಾರು 11:50ರ ವೇಳೆಗೆ ಹಗಲಿನಲ್ಲಿ ಮೃತದೇಹ ಸಾಗಿಸಿದರೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂಬ ಲೆಕ್ಕಾಚಾರದಲ್ಲಿ ಸೂಟ್ ಕೇಸ್ನ್ನು ಸ್ಕೂಟರ್ ಮಧ್ಯೆ ಇಟ್ಟು ಸುಮಾರು 8 ಕಿಲೋಮೀಟರ್ ದೂರದ ರಾಮೋಹಳ್ಳಿ ತಿಮ್ಮಯ್ಯನ ಕೆರೆಗೆ ಕೊಂಡೊಯ್ದು ಎಸೆದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊಲೆ ಬಳಿಕ ಮೃತದೇಹದ ಕೈ ಕಾಲುಗಳನ್ನು ಮುರಿದು ಸೂಟ್ ಕೇಸ್ನಲ್ಲಿ ತುಂಬಿದ್ದ ಆರೋಪಿ ತಾನು ಪ್ರವಾಸಕ್ಕೆ ಹೋಗುತ್ತಿದ್ದೇನೆ ಎಂದು ಪರಿಚಿತರಿಗೆ ಹೇಳಿಕೊಂಡು ಮನೆಯಿಂದ ಹೊರಟಿದ್ದ. ನಂತರ ಎಲ್ಲರೊಂದಿಗೆ ಸೇರಿ ಜಯಮ್ಮ ಅವರ ಹುಡುಕಾಟದಲ್ಲೂ ಭಾಗವಹಿಸಿ ಅನುಮಾನ ತಪ್ಪಿಸಲು ಯತ್ನಿಸಿದ್ದಾನೆ. ಪ್ರಕರಣದ ತನಿಖೆ ವೇಳೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದ ಪೊಲೀಸರು ಜಯಮ್ಮ ಗಗನ್ ಮನೆಗೆ ಪ್ರವೇಶಿಸಿರುವ ದೃಶ್ಯ ಕಂಡರೂ ಅಲ್ಲಿಂದ ಹೊರಬಂದ ಯಾವುದೇ ದೃಶ್ಯ ಸಿಗಲಿಲ್ಲ. ಈ ಅನುಮಾನದಿಂದ ಗಗನ್ನನ್ನು ವಿಚಾರಣೆ ನಡೆಸಲಾಯಿತು. ಆರಂಭದಲ್ಲಿ ಜಯಮ್ಮ ಫೋನ್ನಲ್ಲಿ ಮಾತನಾಡಿ ಸ್ವಲ್ಪ ಹೊತ್ತು ಕುಳಿತು ನಂತರ ತೆರಳಿದರು ಎಂದು ಆತ ಹೇಳಿಕೆ ನೀಡಿದ್ದ. ಆದರೆ ಗಗನ್ ಮೊಬೈಲ್ ಪರಿಶೀಲಿಸಿದಾಗ ಪ್ರಕರಣದ ಪ್ರಮುಖ ಸುಳಿವು ಪೊಲೀಸರಿಗೆ ಸಿಕ್ಕಿತು. ನೀರಿಗೆ ಹಾಕಿದ ಮೃತದೇಹ ಎಷ್ಟು ದಿನದ ಬಳಿಕ ಮೇಲೆ ಬರುತ್ತದೆ ಎಂಬ ಪ್ರಶ್ನೆಯನ್ನು ಗೂಗಲ್ನಲ್ಲಿ ಹುಡುಕಿದ್ದ ವಿಚಾರ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು ಇದೇ ಆತನ ಮೇಲಿನ ಅನುಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಬಳಿಕ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನೇ ಜಯಮ್ಮ ಅವರನ್ನು ಕೊಲೆ ಮಾಡಿರುವುದಾಗಿ ಗಗನ್ ಒಪ್ಪಿಕೊಂಡಿದ್ದಾನೆ ಎಂದು ಮೂಲಗಳು ತಿಳಿಸಿವೆ. ಇದೇ ವೇಳೆ ಪ್ರಕರಣದಲ್ಲಿ ಪೊಲೀಸರ ಆರಂಭಿಕ ತನಿಖೆ ಕುರಿತು ಪ್ರಶ್ನೆಗಳು ಎದ್ದಿವೆ. ಜುಲೈ 16ರಂದು ಜಯಮ್ಮ ನಾಪತ್ತೆಯಾಗಿರುವ ಕುರಿತು ಕುಟುಂಬಸ್ಥರು ದೂರು ನೀಡಿದ್ದರು. 6 ದಿನಗಳ ಬಳಿಕ ಅಂದರೆ ಜುಲೈ 21ರಂದು ಮಾತ್ರ ಕೆರೆಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಪಕ್ಕದ ಮನೆಗೆ ತೆರಳಿದ್ದ ಜಯಮ್ಮ ಅವರ ಚಲನವಲನವನ್ನು ಆರಂಭದಲ್ಲೇ ಸಿಸಿಟಿವಿ ಆಧರಿಸಿ ಪರಿಶೀಲಿಸಿದ್ದರೆ ಆರೋಪಿ ಮೊದಲೇ ಸಿಕ್ಕಿ ಬೀಳುತ್ತಿದ್ದನಾ ಎಂಬ ಪ್ರಶ್ನೆ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರಲ್ಲಿ ಮೂಡಿದೆ. ಮೃತದೇಹ ಪತ್ತೆಯಾದ ನಂತರವೇ ತನಿಖೆ ವೇಗ ಪಡೆದು 24 ಗಂಟೆಯೊಳಗೆ ಆರೋಪಿಯನ್ನು ಬಂಧಿಸಿರುವುದು ಗಮನಾರ್ಹ. ಆದರೆ ನಾಪತ್ತೆ ಪ್ರಕರಣದ ಆರಂಭಿಕ ಹಂತದಲ್ಲಿ ತನಿಖೆಯಲ್ಲಿ ನಿರ್ಲಕ್ಷ್ಯ ನಡೆದಿತ್ತೇ ಎಂಬ ಅನುಮಾನವೂ ವ್ಯಕ್ತವಾಗಿದ್ದು ಈ ಕುರಿತು ಕೂಡ ಚರ್ಚೆ ಆರಂಭವಾಗಿದೆ. ಸದ್ಯ ಕುಂಬಳಗೋಡು ಪೊಲೀಸರು ಪ್ರಕರಣದ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮುಂದುವರಿಸಿದ್ದಾರೆ.